ಕಿವಿ ಮಾತು ಹೇಳಬೇಕು ಅಂದರೆ ಏನಿಲ್ಲ? ಈಗಿನ ಯುವ ಪೀಳಿಗೆ ಬಹಳ ಸೃಷ್ಟಾತ್ಮಕವಾಗಿ ಭಾಳ ದೊಡ್ಡದನ್ನು ಹಿಡಿತಾ ಇದೆ. ಅನೇಕ ಸವಾಲುಗಳನ್ನ ಅದು ಎದುರಿಸ್ತಾ ಇದೆ. ಸಾಕಷ್ಟು ಒಳ್ಳೆಯ ಕವಿಗಳು, ಒಳ್ಳೆಯ ಕಥೆಗಾರರು, ಕಾದಂಬರಿಕಾರರು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಅವರಿಗೆ ನಾವು ಹೇಳುವ ಮಾತು ಏನಿಲ್ಲ. ಯಾಕಂತಂದರೆ ನಮ್ಮ ಕಾಲ ಎಂಥ ಸಂಕಷ್ಟದ ಸಂದರ್ಭದಲ್ಲಿರುವ ಕಾಲ ಅನ್ನೋದನ್ನು ಈ ಯುವ ಬರಹಗಾರರು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಹಿಡಿತಿದ್ದಾರೆ. ಅದಕ್ಕೆ ಸಂಕೇತವಾಗಿ ಇವತ್ತು ಬಿಡುಗಡೆಯಾದಂಥ ಮಂಜುನಾಥ್ ಪಾಳ್ಯ ಅವರ ಹೆಪ್ಪುಗಟ್ಟಿದ ಮಾತು ಒಂದು ಒಳ್ಳೆಯ ಕಾವ್ಯ ಅಂತ ಭಾವಿಸ್ತೀನಿ. ಅದು ನಮ್ಮ ಕಾಲದ ಅನೇಕ ಸವಾಲುಗಳನ್ನ ಹಿಡಿಯುವ ಒಂದು ಮುಖ್ಯ ಕಾವ್ಯ. ಕೆಲವು ಕವನಗಳು ಭಾಳ ಪ್ರತಿಮಾತ್ಮಕವಾಗಿ ಭಾಳ ಸುಂದರವಾದಂಥ ಕವನವನ್ನು ಬಿಚ್ಚಿಡ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಯುವ ಕವಿಗಳಿಗೆ ಹೊಸ ಸೃಷ್ಟಿಯ ಸಾಧ್ಯತೆಗಳು ಸಾಕಷ್ಟು ರೀತಿಯಲ್ಲಿ ದಕ್ಕಿವೆ. ಅದನ್ನು ಅವ್ರು ಗಟ್ಟಿಗೊಳಿಸ್ತಾರೆ ಮತ್ತು ಕನ್ನಡ ಭಾಷೆಯನ್ನು ಸಮೃದ್ಧಗೊಳಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಈ ದಿನ ಗುರುಗಳಾಗಿರ್ತಕ್ಕಂಥ ಕಲ್ಗುಡಿ ಸರ್ ಅವರಿಗೆ ಮತ್ತು ಮೇಡಮ್ ಅವರಿಗೆ ಇಬ್ಬರಿಗೂ ನಮ್ಮ ಸುಮೇರು ಟ್ರಸ್ಟ್ ಕಡೆಯಿಂದ ಗುರುಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈವರೆಗೂ ಸುಮೇರು ಟ್ರಸ್ಟ್ ಬಳಗ ಅತ್ಯಂತ ಚಿರಋಣಿಗಳಾಗಿದ್ದೇವೆ ಹಾಗೂ ಅವರಿಗೆ ಈ ಮೂಲಕ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಭಾಳ ಮುಖ್ಯವಾದ ಕಾರ್ಯಕ್ರಮ ಅಂದರೆ ಗುರು ದಂಪತಿಗಳಿಗೆ ಗೌರವ ವಂದನೆ. ಬಹುಶಃ ಗುರುವಿಗೆ ಸಿಗಬಹುದಾದಂಥ ಬಹಳ ದೊಡ್ಡ ಪ್ರಶಸ್ತಿ ಇದ್ದರೆ ಅದು ಶಿಷ್ಯರು ಮಾಡುವ ಗೌರವ ವಂದನೆ ಇದೆ. ಜನಪದದಲ್ಲಿ ಸಂಶೋಧನೆ ಮಾಡಿದರೆ ಬೇರೆ ಬೇರೆ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಚಿನ್ನದ ಪದಕದಲ್ಲಿ ಅವರು ಒಂದು ಪಾಂಡಿತ್ಯವನ್ನು ಪಡ್ಕೊಂಡ್ರೂ ಕೂಡ ಕಾವ್ಯದಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಲ್ಲೂ ಈ ಸಂಕಲನ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಐಸಿರಿ ಪ್ರಕಾಶನದ ಮೂಲಕವಾಗಿ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಅವರು ಹಾಗೂ ಶಿವಲೀಲಾ ಮೇಡಮ್ ದಂಪತಿಗಳಿಗೆ ಗುರು ಸಮರ್ಪಣೆ ಮಾಡಲಾಗಿದೆ. ಆದರೆ ಕಲ್ಗುಡಿಯವರು ನಮ್ಮ ಸಂಸ್ಕೃತಿ ಚಿಂತನೆಯಲ್ಲಿ ಬಹಳ ದೊಡ್ಡ ಹೆಸರು. ಅವರಿಗೆ ಇವತ್ತು ಗುರು ವಂದನೆ ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ.